ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ದೇಶದ ಅಖಂಡತೆ, ಏಕತೆಯನ್ನು ಕ್ಷಣ ಕ್ಷಣ ನೆನಪಿಸಿಕೊಳ್ಳಬೇಕು ಹಾಗೂ ಅದರಂತೆ ಬದುಕಬೇಕು ಎಂದು ಕರೆ ನೀಡಿದರು. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರು ಇದನ್ನು ಕೇವಲ ಒಂದು ವಿಶ್ವವಿದ್ಯಾಲಯವನ್ನಾಗಿ ನೋಡದೆ ವಿಶ್ವಭಾರತಿಯನ್ನಾಗಿ ಪರಿವರ್ತಿಸಿದರು. ಗುರುದೇವರ ಈ ಮಾದರಿ ಬ್ರಹ್ಮಜ್ಞಾನ ಹಾಗೂ ಆನಂದದ ಮೌಲ್ಯಗಳ ಮೇಲೆ ಅವಲಂಬಿತವಾಗಿದೆ ಎಂದರು. बधाई देता हूं, अनेक अनेक शुभकामनाएं देता हूं। साथियों, आज एक और बहुत ही पावन अवसर है, बहुत ही प्रेरणा का दिन है। आज छत्रपति शिवाजी महाराज की जन्म जयंती है. ಶಾಂತಿ ನಿಕೇತನದ ಮೂಲಕ ಗುರುದೇವ ಠಾಗೋರರು ವಿಶ್ವಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಜ್ಞಾನಿ, ಜಲ ಕಲ್ಯಾಣಿ, ಧೀಶಕ್ತಿಯುಳ್ಳ ಮೌಲಿಕ ಗುಣವಂತರನ್ನು ಭಾರತಕ್ಕೆ ನೀಡಿದ್ದಾರೆ. ಸಮಾಜದ ಮುಕ್ತಿಗಾಗಿ ಎಲ್ಲರೂ ಕೆಲಸ ಮಾಡೋಣ ಎನ್ನುವುದು ಅವರ ನಿಲುವಾಗಿತ್ತು ಎಂದರು. ಜ್ಞಾನದ ಕ್ರಿಯಾಶೀಲತೆಗೆ ಯಾವುದೇ ಮಿತಿಯಿಲ್ಲ. ಇದೇ ವಿಚಾರದೊಂದಿಗೆ ಗುರುದೇವರು ವಿಶ್ವಭಾರತಿ ಸ್ಥಾಪನೆ ಮಾಡಿದ್ದಾರೆ. ಜ್ಞಾನ, ವಿಚಾರ, ಕೌಶಲಗಳು ನಿರಂತರವಾಗಿ ಚಲನೆಯುಳ್ಳವುಗಳಾಗಿವೆ. ಜ್ಞಾನ ಮತ್ತು ಅಧಿಕಾರ ಜೊತೆಗೆ ಬರುತ್ತವೆ. ನಿಮ್ಮಲ್ಲಿರುವ ಜ್ಞಾನ ನಿಮ್ಮದೊಂದೇ ಅಲ್ಲ, ಅದು ಮುಂದಿನ ಪೀಳಿಗೆಗೂ ಆಸ್ತಿಯಾಗಲಿದೆ. ಜ್ಞಾನಿಗಳು ದೇಶವನ್ನು ಮುನ್ನಡೆಸುತ್ತಾರೆ, ಹಾಗೆಯೇ ದೇಶವನ್ನು ಕೆಳಸ್ಥಿತಿಗೂ ಇಳಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಎಂದರು. मराठार कौन, शोले एरंडेर अंधकारे बसे. हे राजा शिवाजी, तब भाग उद्यासियाए भावना तैत प्रभावत ऐसे छिलनामी. एक धर्म राज्य पाशे ಧನಾತ್ಮಕ ಮನಸ್ಥಿತಿ ಹೊಂದಿರುತ್ತೇವೋ, ಋಣಾತ್ಮಕ ಮನಸ್ಥಿತಿ ಅಭ್ಯಾಸ ಮಾಡಿಕೊಳ್ಳುತ್ತೇವೋ ಎನ್ನುವುದು ವ್ಯಕ್ತಿಗೆ ಬಿಟ್ಟ ವಿಚಾರ. ನಾವು ಸಮಸ್ಯೆಯ ಭಾಗವಾಗುತ್ತೇವೋ ಅಥವಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮುಂದಾಗುತ್ತೇವೋ ಎನ್ನುವುದನ್ನು ನಾವೇ ನಿರ್ಧರಿಸಿಕೊಳ್ಳಬೇಕಾಗುತ್ತದೆ. ನಿಯತ್ತು, ನಿಷ್ಠೆಯಿಂದ ಯಾವುದೇ ವ್ಯಕ್ತಿ ಉನ್ನತಿ ಗಳಿಸಬಹುದು ಎಂದರು. किसी पर्वत की ऊंची चोटी से, किसी घने वन में, ओ राजा शिवाजी, क्या ये विचार आपको एक बिजली की रोशनी की तरह आया था? क्या ये विचार आया था कि छिन्न भिन्न इस देश की धरती को एक सूत्र में पिरोना है? क्या मुझे इसके लिए खुद को समर्पित ಪುರಾತನ ಭಾರತದಲ್ಲಿ ಹಳ್ಳಿಗಳಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಗಳು ಇದ್ದವು. ಮಂದಿರಗಳಲ್ಲೂ ಶಿಕ್ಷಣ ನೀಡಲಾಗುತ್ತಿತ್ತು. ಅಂದು ಭಾರತೀಯ ಶಿಕ್ಷಣ ವ್ಯವಸ್ಥೆ ಅತ್ಯಂತ ಚಲನಶೀಲವಾಗಿತ್ತು. ದಾಖಲೆಗಳ ಪ್ರಕಾರ 18ನೇ ಶತಮಾನದಲ್ಲಿ ಬಂಗಾಲ, ಬಿಹಾರದ ಗ್ರಾಮಗಳಲ್ಲಿ 1 ಲಕ್ಷ ಶಾಲೆಗಳು ಇದ್ದವು. ಬ್ರಿಟಿಷರು ಬಂದ ಮೇಲೆ ಇಲ್ಲಿನ ಸ್ಥಿತಿ ಬದಲಾಯಿತು ಎಂದರು. हमें कभी भूलना नहीं है, पल पल जीवन के हर कदम पर देश की एकता, अखंडितता के इस मंत्र को हमें याद भी रखना है, हमें जीना भी है. ನೂತನ ಶಿಕ್ಷಣ ನೀತಿಯು ಹಳೆಯ ಮಿತಿಯನ್ನು ತೊಡೆದು ಹಾಕುವತ್ತ ಆದ್ಯತೆ ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳನ್ನು ಅಭ್ಯಸಿಸಲು ಸ್ವಾತಂತ್ರ್ಯ ನೀಡುತ್ತದೆ. ಉದ್ಯಮಶೀಲತೆ, ಆವಿಷ್ಕಾರಿ ಮನೋಭಾವವನ್ನು ಉದ್ದೀಪಿಸುತ್ತದೆ. ಆತ್ಮನಿರ್ಭರ ಭಾರತ ಸೃಷ್ಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ನೂತನ ಶಿಕ್ಷಣ ನೀತಿಯಲ್ಲಿ ಬಾಲಕಿಯರನ್ನು ಸೇರ್ಪಡೆಗೊಳಿಸಿಕೊಳ್ಳಲು ಆದ್ಯತೆ ನೀಡಲಾಗಿದೆ ಎಂದರು. ಈ ಬಾರಿಯ ಬಜೆಟ್ನಲ್ಲೂ ಸಂಶೋಧನೆಗೆ ಆದ್ಯತೆ ನೀಡಲಾಗಿದೆ. ಇದಕ್ಕಾಗಿ 50,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭಾರತೀಯರ ಕಣಕಣದಲ್ಲೂ ಮಾನವೀಯತೆ, ವಿಶ್ವ ಮಾನವ ಭಾವನೆ ಇದೆ. ವಿಶ್ವಭಾರತಿಯು ಈ ಕಾರ್ಯವನ್ನು ಸಶಕ್ತವಾಗಿ ನೆರವೇರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮಿಂದ ವಿಶ್ವಕ್ಕೆ ಅಪಾರ ನಿರೀಕ್ಷೆ ಇದೆ. ಅದನ್ನು ಪೂರ್ಣಗೊಳಿಸಲು ಶ್ರಮವಹಿಸಿ ಸಂಕಲ್ಪವನ್ನು ಸಿದ್ಧಿಗೊಳಿಸಲು ಮುಂದಾಗಿ ಎಂದು ಕರೆ ನೀಡಿದರು. ಪಶ್ಚಿಮ ಬಂಗಾಳ ರಾಜ್ಯಪಾಲ ಜಗದೀಪ್ ಧನ್ಪಾಲ್, ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಪಾಲ್ಗೊಂಡಿದ್ದರು. Hospitality of her base culture and India's right to accept from others their best. गुरुदेव की विश्व भारती से अपेक्षा थी कि यहां जो सीखने आएगा वो पूरी दुनिया को भारत और भारतीयता की दृष्टि से देखेगा. गुरुदेव का ये मॉडल ब्रह्म,
त्याग और आनंद के मूल्यों से प्रेरित था। इसलिए उन्होंने विश्व भारती को सीखने का ऐसा स्थान बनाया जो भारत की समृद्ध धरोहर को आत्मसात करे, उस पर शोध करे और गरीब से गरीब की समस्याओं के समाधान के लिए ये संस्कार में पूर्व में यहां से निकले छात्र छात्राओं में भी हमें दिखता है और आपसे भी देश की यही अपेक्षा है। साथियों, गुरुदेव टैगोर के लिए विश्व भारती सिर्फ ज्ञान देने वाली, ज्ञान परोसने वाली एक संस्था मात्र नहीं थी। ये एक प्रयास है भारतीय संस्कृति के शीर्षस्थ लक्ष्य तक पहुंचने का, जिसे हम कहते हैं स्वयं को प्राप्त करना। जब आप अपने कैंपस में बुधवार को उपासना के लिए जुड़ते हैं तो स्वयं से ही साक्षात्कार करते हैं। जब आप गुरुदेव द्वारा शुरू किए गए समारोह में जुड़ते हैं तो स्वयं से ही साक्षात्कार करने का एक अवसर प्राप्त होता है। जब गुरुदेव कहते हैं आलो अमार आलो ओगो आलो भुवन भारा, तो ये उस प्रकाश के लिए ही आह्वान है जो हमारी चेतना को जागृत करती है।